ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ದ ರ್ಯಾಂಡಮ್ ಕಪಲ್. ಐಮ್ ರೀಮಾ ಅಂಡ್ ಎಲ್ಟನ್ ಒಳಗಡೆ ಇದ್ದಾನೆ. ಸೊ ಇವತ್ತು ನಮ್ಮ ಪಯಣ ವ್ಯಾಗಮಾನ್ ಕಡೆಗೆ. ಮುನ್ನಾರಿದ್ದು 4-5 ಪ್ಲೇಸಸ್ ನೋಡಿಬಿಟ್ಟು ಇನ್ನು ನಾವೇನಿದ್ರು ವ್ಯಾಗಮಾನ್ ಕಡೆ ಹೊರಡ್ತಾ ಇದ್ದೀವಿ. ಸೊ ಹೋಗೋ ವೇಯಲ್ಲಿ ಒಂದು ಕಡೆ ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸಿದ್ವಿ, ಕೇರಳ ರೆಸ್ಟೋರೆಂಟ್. ಕೇರಳದಲ್ಲಿ ಬ್ರೇಕ್ಫಾಸ್ಟ್ಗೆ ಕೂಡ ಸ್ಪೆಷಲ್ ಐಟಮ್ಸ್ ಪ್ರಿಪೇರ್ ಮಾಡ್ತಾರಲ್ವಾ. ಸೊ ನಾವು ಇಡಿಯಪ್ಪಂ ಮತ್ತು ಒಂದು ಕರಿ ತಗೊಂಡ್ವಿ ಮತ್ತು ಮೀಟ್ ಮಸಾಲಾನು ತಗೊಂಡ್ವಿ. ಬೆಳಿಗ್ಗೆ ನಾನ್ ವೆಜ್ ಬ್ಯಾಟಿಂಗ್ ಐಟಮ್ ಇತ್ತು. ಸೊ ಇಲ್ಲಿಂದ ಹೊರಟು ನಾವು ನೆಕ್ಸ್ಟ್ ಹೋಗೋದು ವ್ಯಾಗಮಾನ್ಗೆ. ಬಟ್ ಹೋಗೋ ವೇಯಲ್ಲಿ ವಿ ಥಾಟ್ ತೇಕಡಿ ಹೋಗ್ಬಿಟ್ಟು ಸ್ವಲ್ಪ ಸ್ಪೈಸಸ್ ಮತ್ತು ಬೇರೆಲ್ಲ ಪರ್ಚೇಸ್ ಮಾಡಿಬಿಟ್ಟು ಹೋಗೋಣ ಅಂತ. ಇದೇನು ನೀವು ನೋಡ್ತಾ ಇದ್ದೀರಾ, ಇದು ತೇಕಡಿ ಆ್ಯನಿಮಲ್ ಕ್ಯಾಂಪ್ ಆಯಿತಾ, ಎಲಿಫೆಂಟ್ ಕ್ಯಾಂಪ್ ಬೇಸಿಕ್ಲಿ. ಸೊ ಇಲ್ಲಿ ಎಲಿಫೆಂಟ್ಸ್ ತುಂಬ ಇದೆ ಆ್ಯಂಡ್ ಹತ್ತಿರದಿಂದ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಫೋಟೋಸ್ ತೆಗಿಬೋದು. ಎಲಿಫೆಂಟ್ ಬಾತ್ ಕೂಡ ಆಪ್ಷನ್ ಇದೆ. ಸೊ ನೀವೇನಾದರೂ ತೇಕಡಿ ಹೋಗೋಕ್ಕಿದ್ರೆ ಇದನ್ನು ಮಿಸ್ ಮಾಡಲೇಬೇಡಿ. ಸೊ 2 days ಮುನ್ನಾರಲ್ಲಿ ಸ್ಪೆಂಡ್ ಮಾಡಿ ಆನ್ ದ ವೇ ತೇಕಡಿ ಹೋಗಿ ಇವಾಗ ನಾನು ಬಂದಿರೋ ಪ್ಲೇಸ್ ಬಂದು ವ್ಯಾಗಮಾನ್. ಇನ್ನು ನಾವೇನು ರೀಚ್ ಆಗಿಲ್ಲ, ಬಟ್ ಹೋಗೋ ಮುಂಚೆನೇ ಈ ಥರ ಸೀನರಿ ಸಿಕ್ತು. ಸೊ ವೆಹಿಕಲ್ ನಿಲ್ಲಿಸ್ಬಿಟ್ಟು ಸ್ವಲ್ಪ ಸೀನರಿ ಎಂಜಾಯ್ ಮಾಡಿಬಿಟ್ಟು ನಾವು ಮುಂದೆ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಆನ್ ದ ವೇ ನಿಮಗೊಂದು KPM ಟೂರಿಸ್ಟ್ ವಿಲೇಜ್ ಅಂತ ಸಿಗುತ್ತೆ. ಇದು ಆ್ಯಕ್ಚುಲಿ ದೊಡ್ಡ ಕ್ವಾರಿ ಆಯಿತಾ. ಸೊ ಅದನ್ನು ಅವರು ಒಂಥರ ಆರ್ಟಿಫಿಷಿಯಲ್ ವಾಟರ್ಫಾಲ್ ಎಲ್ಲ ಮಾಡಿಟ್ಟಿದ್ದಾರೆ. ಸೊ ನೀವು ಈ ಪ್ಲೇಸಿಗೆ ವಿಸಿಟ್ ಮಾಡೋದನ್ನು ಮರಿಬೇಡಿ. ಇದೊಂಥರ ಥೆರಪಿ ಥರ ಆಯಿತಾ. ಯಾಕಂತ ಹೇಳ್ತೀನಿ, ಬನ್ನಿ. ಸೊ ಇದೇ ಅವರ ಆರ್ಟಿಫಿಷಿಯಲ್ ವಾಟರ್ಫಾಲ್ ಆಯಿತಾ. ಆಮೇಲೆ ಜೊತೆಗೆ ಬೋನ್ಸಾಯಿ ಗಾರ್ಡನ್ ಕೂಡ ಇದೆ. ಸೊ ನೀವು ಅಲ್ಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಿಸಿಲಲ್ವಾ. ನಿಮಗೆ ಇಲ್ಲೊಂದು ಆರ್ಟಿಫಿಷಿಯಲ್ ಲೇಕ್ ಇದೆ. ಈ ಆರ್ಟಿಫಿಷಿಯಲ್ ಲೇಕಲ್ಲಿ 10,000 ವೆರೈಟೀಸ್ ಆಫ್ ಫಿಶಸ್ ಇದೆ ಆಯಿತಾ. ಕೋಯ್ ಫಿಶ್ ಪಾಂಡ್ ಅಂತೀವಿ ಇದನ್ನು. ಇಲ್ಲಿ ನೋಡಿ ಡಾಗ್ ಕೂಡ ಆ ರೈಡಿಗೆ ಹೊರಟಿದ್ದಾನೆ. ಸೊ ಆ್ಯಕ್ಚುಲಿ ಇಲ್ಲಿ ಏನಾಗುತ್ತೆ ಅಂದರೆ ಕೊರಾಕಲ್ ರೈಡ್ ಇದೆ ಆಯಿತಾ. ಸೊ 100 rupees per person. ಸೊ ಆ ರೈಡಲ್ಲಿ ನಾವು ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಹೋಗ್ಬೋದು ಆರಾಮ್ಸೆ. ಸೊ ಅವ್ರು ನಮಗೆ ಫಿಶನ್ನು ಫೀಡ್ ಮಾಡೋಕ್ಕೆ ಫುಡ್ ಕೊಡ್ತಾರೆ. ಸೊ ನೀವು ಫಿಶನ್ನು ಫೀಡ್ ಮಾಡ್ತಾ ಕೊರಾಕಲ್ ರೈಡ್ನ ಎಂಜಾಯ್ ಮಾಡ್ಬೋದು. ಇದು ಫುಡ್ ಆಯ್ತಾ ಫಿಶ್ಗೆ ಫೀಡ್ ಮಾಡೋಕ್ಕೆ. Look at this. No, I'll hold your hand. कैसे दूर चिमन गुत्तुना. Let's see. Just keep it down. Three, two, one. You just have to keep your food inside, hand inside and come. 2, 1, go. Wow. No, put your hand inside the water. Okay, तू start कर. Don't throw it. Put your hand inside the water. Throw it. Keep your hand in the water. 3, 2, 1, go. ನನಗಂತೂ ಫುಲ್ ಭಯ ಆಗ್ತಿತ್ತು ಆಯ್ತಾ. ಅವರಿಬ್ರು ಚೆನ್ನಾಗೆ ಫಿಶ್ಗೆ ಫುಡ್ ಕೊಡ್ತಾಯಿದ್ರು, ಬಟ್ ನನಗೆ ಟಚ್ ಮಾಡೋಕ್ಕೆ ಭಯ ಆಗ್ತಾ ಇತ್ತು. ಬರೀ ಫಿಶ್ ತಿನ್ನೋಕೆ ನಾನು ರೆಡಿ, ಈ ಥರ ಟಚ್ ಮಾಡೋಕ್ಕೆ ನಂಗೆ ಫುಲ್ ಭಯ ಆಯಿತಾ, ಎಲ್ಲಿ ಏನು ಕಚ್ಬಿಡುತ್ತೋ ಅಂತ. ಬಟ್ ಈ ಥರ ಫಿಶ್ ಎಲ್ಲ ಕಚ್ಚಲ್ಲ, ದೇ ಆರ್ ವೆರಿ ಫ್ರೆಂಡ್ಲಿ. ಸೊ ಅದಕ್ಕೆ ಫುಡ್ ಕೊಡ್ತಾಯಿದ್ರೆ ಅದಷ್ಟಕ್ಕೆ ತಿಂತಾ ಇರುತ್ತೆ. ಬಟ್ ನನಗಂತೂ ಫುಲ್ ಭಯ ಆಯಿತು ಈ ಆ್ಯಕ್ಟಿವಿಟಿ. ಬಟ್ ಒಂಥರ ಕಾಮ್ ಪ್ಲೇಸ್, ಒಂಥರ ಕೂಲ್. ನಿಮಗೆ ಫಿಶನ್ನು ಟಚ್ ಮಾಡಬೇಕು, ಈ ಥರ ಆ್ಯಕ್ಟಿವಿಟಿ ಮಾಡಬೇಕು ಅಂದರೆ TPM ಟೂರಿಸ್ಟ್ ವಿಲೇಜ್ನ ಮಿಸ್ ಮಾಡಬೇಡಿ.
ನಮಗಿಲ್ವಾ ಮುನಾರಲ್ಲಿ ಎಲ್ಲೂ ಬಾಯ್ಲ್ಡ್ ರೈಸ್ ಸಿಕ್ಕಿರಲಿಲ್ಲ. ಸೊ ಇಲ್ಲಿ ಸಿಕ್ಕಿದ್ದೇ ಚಾನ್ಸ್ ಅಂತ ಬ್ಯಾಟಿಂಗ್ ಮಾಡಕ್ಕೆ ಶುರು ಮಾಡಿದ್ವಿ. ಎಲ್ಲರೂ ಮೀಲ್ ತಗೊಂಡ್ವಿ ಆ್ಯಂಡ್ ಒಂದು ಫಿಶ್ ತಗೊಂಡ್ವಿ ಪೀಸ್. ಇದು ಒಂದು ಫಿಶ್ ಪೀಸಿಗೆ ಎಷ್ಟು ಗೊತ್ತಾ, 600 ರುಪೀಸ್. ಮತ್ತು ಅಲ್ಲಿಂದ ನಾವು ಹೊರಟಿದ್ವಿ ವ್ಯಾಗಮಾನ್ ಕಡೆಗೆ, ಪ್ರಾಪರ್ ಸಿಟಿ ಒಳಗೆ ಎಂಟ್ರ್ ಆಗಬೇಕು ಅಂತ. ಆ್ಯಂಡ್ ಹೋಗೋ ವೇ ನೋಡಿ ಎಷ್ಟು ಸಖತ್ತಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲೊಮ್ಮೆ ರೈಡ್ ಹೋದರೆ ಚೆನ್ನಾಗಿರುತ್ತಲ್ವಾ. ಆಮೇಲೆ ನಮ್ಮ ಸ್ಟೇಗೆ ಆನ್ ದ ವೇ ಒಂದು ಪ್ಲೇಸ್ ನೋಡಿದ್ವಿ. ಸೊ ಅಂದ್ಕೊಂಡ್ವಿ ನಾವು ಇವತ್ತೇ ವಿಸಿಟ್ ಮಾಡೋಣ ಅಂತ. ಆ ಪ್ಲೇಸ್ ನೇಮ್ ಬಂದ್ಬಿಟ್ಟು ಮೀಡೋಸ್ ಆಯಿತಾ. ಜನ ಇಲ್ಲಿ ಸ್ವಲ್ಪ ಕಮ್ಮಿ. ಮುನಾರಲ್ಲಿ ನೋಡಬೇಕು ನೀವೆಷ್ಟು ಟ್ರಾಫಿಕ್ ಇತ್ತು ಅಂದರೆ, ಇಲ್ಲಿ ಆ ಥರ ಏನೂ ಇಲ್ಲ. ತುಂಬ ವ್ಯಾಗಮಾನ್ಗೆ ಜನ ಕಮ್ಮಿ ಬರೋದು ಅನಿಸುತ್ತೆ. ಬಟ್ ವ್ಯಾಗಮಾನ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ ಆಯಿತಾ. ವ್ಯಾಗಮಾನಲ್ಲಿ ಸೆಕೆಂಡ್ ಪ್ಲೇಸ್ ವಿಸಿಟ್ ಮಾಡ್ತಾ ಇರೋದು ಮೀಡೋಸ್ ಅಂತ, ವ್ಯಾಗಮಾನ್ ಮೀಡೋಸ್. ಇದು ಫಾಗ್ ಇದೆ ಅಂತ ಅಂದ್ಕೊಂಡೆ, ಚಳಿ ಇದೆ ಸ್ವಲ್ಪ ಸ್ವಲ್ಪ, ಬಟ್ ಈ ಥರ ಇದೆ. ಇಲ್ಲಿ ಬಂದು ಎಲ್ಲರೂ ಕೈಟ್ ಹಾರಿಸ್ತಾ ಇದ್ದಾರೆ, ಕಾಣ್ತಾ ಇದೆಯಾ. ಈ ಗುಡ್ಡ ಬೆಟ್ಟಗಳ ನಡುವೆ ಒಂದು ಸಣ್ಣ ಲೇಕ್ ಇದೆ. ಸೊ ಆ ಲೇಕಲ್ಲಿ ನೀವು ಕಯಾಕಿಂಗ್ ಮಾಡ್ಬೋದು. ಹಾಗೆ ಬೇರೆ ಬೋಟ್ಸ್ ಏನೋ ಇದೆ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಜಿಪ್ ಲೈನ್ ಕೂಡ ಇದೆ. ಬಟ್ ಎರಡೂ ಆ್ಯಕ್ಟಿವಿಟೀಸ್ ನಮ್ಮ ಹುಡುಗರಿಗೆ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅವರ ಇಬ್ಬರ ವೆಯ್ಟ್ ಕೂಡ ಓವರ್ ವೆಯ್ಟ್ ಆಗುತ್ತೆ ಇದಕ್ಕೆ ಅಂತ. ಸೊ ಅವರು ತುಂಬ ಡಿಸಪಾಯಿಂಟ್ಮೆಂಟ್ ಆಗಿದ್ದರು. ಸೊ ಅಲ್ಲಿಂದ ನಾವು ಹೊರಟಿದ್ದು ನಮ್ಮ ಸ್ಟೇಗೆ. ಬಟ್ ಸ್ಟೇ ಕತೆ ಕೇಳಲೇಬೇಡಿ, ಅದು ಎಲ್ಲೋ ಅಂಡರ್ಗ್ರೌಂಡಲ್ಲಿತ್ತು ಅಂತ ಅನಿಸುತ್ತೆ. ಸೊ ತುಂಬ ದೂರ ಆಯಿತು ನಮ್ಮ ಸಿಟಿಯಿಂದ. ತುಂಬ ರೋಡ್ ಕೂಡ ಚೆನ್ನಾಗಿರಲಿಲ್ಲ. ಸೊ ನಮಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಟ್ ಅಲ್ಲಿ ಪೂಲ್ ಇದ್ದ ಕಾರಣ ಹೋಗಿ ಪೂಲಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವತ್ತಿಗೆ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತೆ ಕೊನೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.